ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ 2 7ನೇ ತರಗತಿ ಗದ್ಯ ಭಾಗ 8 ಸಂಕ್ರಾಂತಿ ಎಂದು ಸುಖ ದುಃಖ. ಇದನ್ನು ಬರೆದವರು AR ಮಣಿಕಾಂತ್. AR ಮಣಿಕಾಂತ್ ಇವರ ಕೃತಿಕಾರರ ಪರಿಚಯವನ್ನು ನಾವು ಈಗ ನೋಡೋಣ. ಈಗ ನೋಡಿ, ನೋಟ್ಸ್ ನಲ್ಲಿ ಈ ತರ ನೀಟಾಗಿ ದಪ್ಪ ಅಕ್ಷರದಲ್ಲಿ ಟೈಟಲ್ ಅನ್ನು ಹಾಕೊಂಡು ಗದ್ಯ ಭಾಗ 8 ಸಂಕ್ರಾಂತಿ ಎಂದು ಸುಖ ದುಃಖ, ಕೃತಿಕಾರರ ಪರಿಚಯ. ಕವಿ AR ಮಣಿಕಾಂತ್. ಜನನ 19ನೇ ಮೇ 1970. ಜನ್ಮಸ್ಥಳ ಎಲ್ಲಿ? ಮಂಡ್ಯ ಜಿಲ್ಲೆ, ನಾಗಮಂಡಲ ತಾಲೂಕಿನ ಆಯತನಹಳ್ಳಿ. ವೃತ್ತಿ ಪತ್ರಿಕೋದ್ಯೋಗಿ. ಪತ್ರಿಕೆಯಲ್ಲಿ ಕೆಲಸ ಹಾಯ್ ಬೆಂಗಳೂರು, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ. ಪತ್ರಿಕೆಯಲ್ಲಿ ಸಂಪಾದಕರಾಗಿ ಕನ್ನಡ ಪ್ರಭ. ಕೃತಿಗಳ ರಚನೆ ಉಭಯ ಕುಶಲೋಪರಿ ಸಾಂಪ್ರತ, ಹಾಡು ಹುಟ್ಟಿದ ಸಮಯ, ಮರೆಯಲಿ ಹ್ಯಾಂಗ, ಈ ಗುಲಾಬಿಯು ನಿನಗಾಗಿ, ಅಪ್ಪ ಅಂದ್ರೆ ಆಕಾಶ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಗದ್ಯದ ಆಯ್ಕೆ ಅಮ್ಮ ಹೇಳಿದ 8 ಸುಳ್ಳುಗಳು. ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ 5 ಪ್ರಶ್ನೆಗಳ ಉತ್ತರವನ್ನು ನಾವೀಗ ನೋಡೋಣ. ಅಭ್ಯಾಸ ಈ ತರ ಬರ್ಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಸಂಕ್ರಾಂತಿ ಯಾವ ರೀತಿಯ ಹಬ್ಬ? ಉತ್ತರ, ದನ ಕರುಗಳಿಗೆ ಧನ್ಯವಾದ ಹೇಳಲು ಆಚರಿಸುವ ಹಬ್ಬವೇ ಸಂಕ್ರಾಂತಿ ಹಬ್ಬ. ಪೂರ್ಣ ವಿರಾಮ ಚಿಹ್ನೆಯನ್ನು ಇಡೋದು. ಎರಡನೆಯ ಪ್ರಶ್ನೆ, ಕಿಚ್ಚು ಹಾಯಿಸುವುದು ಎಂದರೇನು? ಉತ್ತರ, ಕಿಚ್ಚು ಹಾಯಿಸುವುದು ಎಂದರೆ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು. ಮೂರನೆಯ ಪ್ರಶ್ನೆ, ಹಳ್ಳಿಯಲ್ಲಿ ಪಟೇಲರು ಏನು ಕೊಡಿಸಿ ರಾಜಿ ಮಾಡುತ್ತಿದ್ದರು? ಉತ್ತರ, ಹಳ್ಳಿಗಳಲ್ಲಿ ಪಟೇಲರು ವರ್ಷದ ಕೊನೆಯಲ್ಲಿ ಜಗಳವಾಡಿದವರನ್ನು ಒಂದೆಡೆ ಸೇರಿಸಿ ಅವರಿಂದ ಇವರಿಗೆ, ಇವರಿಂದ ಅವರಿಗೆ ಎಳ್ಳು ಬೆಲ್ಲ ಕೊಡಿಸಿ ರಾಜಿ ಮಾಡಿಸುತ್ತಿದ್ದರು. ನಾಲ್ಕನೆಯ ಪ್ರಶ್ನೆ, ಕೃಷಿಕರ ಮನೆಯಲ್ಲಿ ದನಕರುಗಳ ಜಾಗಕ್ಕೆ ಏನು ಬಂದು ನಿಂತಿದೆ? ಉತ್ತರ, ಕೃಷಿಕರ ಮನೆಯಲ್ಲಿ ದನಕರುಗಳ ಜಾಗಕ್ಕೆ ಟ್ರ್ಯಾಕ್ಟರ್ ಬಂದು ನಿಂತಿದೆ. ಐದನೆಯ ಪ್ರಶ್ನೆ, ನಮ್ಮ ಸಂಕ್ರಾಂತಿಯಲ್ಲಿ ಏನು ಇರಬೇಕು? ಉತ್ತರ, ನಮ್ಮ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಸಂಪ್ರದಾಯಗಳ ಜೊತೆ ಪ್ರೀತಿ, ವಿಶ್ವಾಸ, ಕೃತಜ್ಞತೆ ಇರಬೇಕು. ನೆಕ್ಸ್ಟ್ ನೋಡಿ ಮಕ್ಕಳೇ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈಗ ಇದರ ಉತ್ತರವನ್ನು ನೋಡೋಣ. ನೋಡ್ರಿ, ಈ ತರ ಟೈಟಲ್ ಬರ್ಕೊಂಡು ಮೊದಲನೆಯ ಪ್ರಶ್ನೆ, ಸಂಕ್ರಾಂತಿಯಲ್ಲಿ ದನಗಳಿಗೆ ಏನು ಮಾಡಲಾಗುತ್ತದೆ? ಉತ್ತರ, ಸಂಕ್ರಾಂತಿ ಹಬ್ಬದಂದು ದನ ಕರುಗಳ ಮೈ ತೊಳೆದು, ಕೊರಳಿಗೆ ಗೆಜ್ಜೆ ಕಟ್ಟಿ, ಕೊಂಬಿಗೆ ಬಣ್ಣ ಬಳಿದು, ಟೇಪು ಕಟ್ಟಿ, ಹೂ ಮುಡಿಸಿ, ತರಹೇವಾರಿ ಅಂದರೆ ವಿಧ ವಿಧವಾದ ಬಲೂನ್ ಕಟ್ಟಿ ಶೃಂಗಾರ ಮಾಡಲಾಗುತ್ತದೆ. ನೋಡಿ, ನಂತರ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, ಸಂಕ್ರಾಂತಿಯಲ್ಲಿ ಎಳ್ಳು, ಬೆಲ್ಲ, ಕೊಬ್ಬರಿ ಏಕೆ ತಿನ್ನಬೇಕು? ಉತ್ತರ, ಚಳಿಗಾಲದ ಅವಧಿಯಲ್ಲಿ ಚರ್ಮ ಒಡೆದಿರುತ್ತದೆ, ದೇಹದಲ್ಲಿ ಕೊಬ್ಬಿನಾಂಶ ಕಡಿಮೆಯಾಗಿರುತ್ತದೆ. ಚರ್ಮ ಮತ್ತೆ ಹುರುಪುಗೊಳ್ಳಲು, ಕಳೆದು ಹೋದ ಕೊಬ್ಬಿನ ಅಂಶ ಮತ್ತೆ ಸಿಗಲು ಎಳ್ಳು, ಬೆಲ್ಲ, ಕೊಬ್ಬರಿಯನ್ನು ತಿನ್ನಬೇಕು. ಇದರಲ್ಲಿ ಅತಿ ಹೆಚ್ಚು ಕೊಬ್ಬಿನಾಂಶವಿರುತ್ತದೆ. ಹಾಗಾಗಿ ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲದ ಮಿಶ್ರಣವನ್ನು ಹಂಚಿ ತಿನ್ನುತ್ತಾರೆ. ನಂತರ ಮೂರನೇ ಪ್ರಶ್ನೆ, ಸಂಕ್ರಾಂತಿಯ ದಿನದಂದು ಸೂರ್ಯನ ಚಲನೆ ಹೇಗಿರುತ್ತದೆ? ಉತ್ತರ, ಸಂಕ್ರಾಂತಿಯ ದಿನದಿಂದ ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಪ್ರಾರಂಭಿಸುತ್ತಾನೆ. ಸಂಕ್ರಾಂತಿಯ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ, ರಾತ್ರಿಯ ಅವಧಿಯು ಸಹಜವಾಗಿಯೇ ಕಡಿಮೆಯಾಗುತ್ತದೆ. ಉತ್ತರಾಯಣ ಪುಣ್ಯಕಾಲ ಬರೋದು ವರ್ಷದಲ್ಲಿ 1 ದಿನ ಮಾತ್ರ. ಅಂದು ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ.
4ನೆಯ ಪ್ರಶ್ನೆ, ಎಳ್ಳು ಬೆಲ್ಲ ನೀಡುವುದು ಇಂದಿನ ಕಾಲದಲ್ಲಿ ಹೇಗಿದೆ? ಉತ್ತರ, ಒಂದು ಕಾಲದಲ್ಲಿ ಎಳ್ಳು ಬೆಲ್ಲ ನೀಡುವುದು ಬಾಂಧವ್ಯದ ಸಂಕೇತವಾಗಿತ್ತು. ಆದರೆ ಅದೀಗ ಎಳ್ಳು ಬೆಲ್ಲ ನೀಡುವುದು ಪ್ರತಿಷ್ಠೆಯ ವಿಚಾರವಾಗಿದೆ, ಪ್ರೆಸ್ಟೇಜ್. ಜಾಸ್ತಿ ಎಳ್ಳು ಬೆಲ್ಲ ಕೊಟ್ಟವರೇ ಶ್ರೀಮಂತರು ಎಂಬಂತಾಗಿದೆ. ದೊಡ್ಡದಾಗಿ ಕಾಣಲೆಂದು ದಪ್ಪ ದಪ್ಪ ಸಕ್ಕರೆ ಅಚ್ಚು ಸೇರಿಸಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡುತ್ತಿದ್ದಾರೆ. ರೆಡಿಮೇಡ್ ಎಳ್ಳು ಬೆಲ್ಲದ ಪ್ಯಾಕ್ಗಳು ಫ್ಯಾಬ್ ಮಾಲ್ಗಳಲ್ಲಿ ಧಾರಾಳವಾಗಿ ದೊರಕುತ್ತಿವೆ. ಕಳಪೆ ಮಾಲಾದರೂ ಎಲ್ಲರೂ ಇದನ್ನೇ ಹಂಚಲು ಮುಂದಾಗುತ್ತಾರೆ. ಮುಖವಾಡದೊಂದಿಗೆ ಬದುಕುವ ಜನ ಇದನ್ನು ಒಪ್ಪಿಕೊಂಡಿರುತ್ತಾರೆ. ನಂತರ ಈ ಹೊಂದಿಸಿ ಬರೆಯಿರಿ ಅ ಪಟ್ಟಿ ಆ ಪಟ್ಟಿ. ನೋಡ್ರಿ, ಯುಗಾದಿ, ದೀಪಾವಳಿ, ರಂಜಾನ್, ಕ್ರಿಸ್ಮಸ್, ವಿಜಯದಶಮಿ, ಮಕರ ಸಂಕ್ರಾಂತಿ, ಆ ಪಟ್ಟಿಯಲ್ಲಿ ಎಳ್ಳು ಬೆಲ್ಲ, ದಸರಾ, ಯೇಸು ಹುಟ್ಟಿದ ದಿನ, ಬೇವು ಬೆಲ್ಲ, ಬೆಳಕಿನ ಹಬ್ಬ, ಉಪವಾಸದ ಪರ್ವದಿನ. ಈ ರೀತಿಯಾಗಿ ನಾವು ನೋಟ್ಸ್ ನಲ್ಲಿ ಬರ್ಕೊಳ್ಳೋದು ನೋಡೋಣ. ಯುಗಾದಿ, ಬೇವು ಬೆಲ್ಲ. ಈ ಹೊಂದಿಸಿ ಬರೆಯಿರಿ ಅ ಪಟ್ಟಿ ಆ ಪಟ್ಟಿ. ಯುಗಾದಿ, ಬೇವು ಬೆಲ್ಲ. ದೀಪಾವಳಿ, ಬೆಳಕಿನ ಹಬ್ಬ. ರಂಜಾನ್, ಉಪವಾಸದ ಪರ್ವದಿನ. ಕ್ರಿಸ್ಮಸ್, ಯೇಸು ಹುಟ್ಟಿದ ದಿನ. ವಿಜಯದಶಮಿ, ದಸರಾ. ಮಕರ ಸಂಕ್ರಾಂತಿ, ಎಳ್ಳು ಬೆಲ್ಲ. ಈ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ರಾಷ್ಟ್ರೀಯ ಅಥವಾ ನಾಡ ಹಬ್ಬಗಳ ಮಹತ್ವವನ್ನು 5-6 ವಾಕ್ಯಗಳಲ್ಲಿ ತಿಳಿಸಿರಿ. 1ನೇದು ಸ್ವಾತಂತ್ರ್ಯೋತ್ಸವ, 2ನೇದಾಗಿ ಗಣರಾಜ್ಯ ದಿನ, 3 ಕನ್ನಡ ರಾಜ್ಯೋತ್ಸವ. ಜಿಂಕೆ ಪಾಪ ಹುಲಿಯ ಕಾಣೆ ಬಿಟ್ಟಿತ್ತು.